ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಇಲ್ಲಿ ತನಕ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮತ್ತೆ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್ ಎರಡು ಮುಗಿದಿದೆ. ಈಗ ನೆಕ್ಸ್ಟ್ ಟಾಪಿಕ್ ನೋಡಿ, ಹೀಟ್ ಅಂಡ್ ಪ್ರಾಪರ್ಟೀಸ್ ಆಫ್ ಗ್ಯಾಸಸ್. ಇದು 5 ಮಾರ್ಕ್ಸ್ ಬರುತ್ತೆ. ಹೀಟ್ ಅಂಡ್ ಪ್ರಾಪರ್ಟೀಸ್ ಆಫ್ ಗ್ಯಾಸಸ್ 5 ಮಾರ್ಕ್ಸ್ ಬರುತ್ತೆ. ನೋಡಿ ಇದರಲ್ಲಿ ಫಸ್ಟ್ ವಾಟ್ ಈಸ್ ಹೀಟ್. ಹೀಟ್ ಅಂತಂದ್ರೆ ಹೀಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಏನು ಹೀಟ್ ಅಂತಂದ್ರೆ ಹೀಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಹೀಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಫಾರ್ಮ್ ಆಫ್ ಎನರ್ಜಿ. ನೋಡಿ ವಾಟ್ ಈಸ್ ದಿ ಯೂನಿಟ್ ಆಫ್ ಹೀಟ್ ಇನ್ SI ಸಿಸ್ಟಮ್. ನೋಡಿ ಇನ್ SI ಸಿಸ್ಟಮ್ ಅಲ್ಲಿ ಯೂನಿಟ್ ಆಫ್ ಹೀಟ್ ಈಸ್ ಜೌಲ್. ಇನ್ CGS ಸಿಸ್ಟಮ್ ಕ್ಯಾಲರೀಸ್. ಇನ್ MKS ಸಿಸ್ಟಮ್ ಕಿಲೋ ಕ್ಯಾಲರೀಸ್. ಕಿಲೋ ಕ್ಯಾಲರೀಸ್. ಆಮೇಲೆ ಕ್ಯಾಲರಿಗೂ ಮತ್ತೆ ಜೌಲ್ಗೂ ಒಂದು ರಿಲೇಷನ್ ಇದೆ. 1 ಕ್ಯಾಲರಿ ಈಸ್ ಈಕ್ವಲ್ ಟು 4.186 ಜೌಲ್. 1 ಕಿಲೋ ಕ್ಯಾಲರಿ ಈಸ್ ಈಕ್ವಲ್ ಟು 4186 ಜೌಲ್. ನೆನ್ಪಿಟ್ಕೊಳ್ಳಿ. ಕೇಳ್ತಾರೆ, ಇದನ್ನ ಕೇಳಿದ್ದಾರೆ. 1 ಕ್ಯಾಲರಿ ಅಂತಂದ್ರೆ 4.186 ಜೌಲ್. 1 ಕಿಲೋ ಕ್ಯಾಲರಿ ಅಂದ್ರೆ 4.186 ಜೌಲ್ ಆರ್ 1 ಕಿಲೋ ಕ್ಯಾಲರಿ ಇಸ್ ಆಲ್ಸೋ ಈಕ್ವಲ್ ಟು 4.186 ಕಿಲೋ ಜೌಲ್ ಅಂತಾನೆ ಹೇಳ್ಬೋದು. ಕ್ವಶನ್ ಸರಿ ಓದಬೇಕು. ಒಂದೊಂದ್ಸರಿ 1 ಕಿಲೋ ಕ್ಯಾಲರಿ ಇಸ್ ಈಕ್ವಲ್ ಟು ನೀವೇನ್ ಮಾಡ್ತೀರಾ, ಇದನ್ನೇ ಬರ್ದ್ಬಿಡ್ತೀರಾ, 4.186 ಜೌಲ್ ಅಂತ ಬರ್ದ್ಬಿಡ್ತೀರಾ. 4186 ಜೌಲ್ ಬರೀಬೇಕು, ಇಂಟು 1000 ಮಾಡ್ಕೋಬೇಕು, ಅಥವಾ 4.186 ಕಿಲೋ ಜೌಲ್ ಬರೀಬೇಕು. ಸರಿನಾ? ನೋಡಿ ಹೀಟ್ ಅಂತಂದ್ರೆ ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಅಂದ್ರೆ ಎನರ್ಜಿ ಅಂದ್ರೆ ಏನೋ ಒಂದು ಮಾಡ್ಬೋದು ಅಂತ. ಎನರ್ಜಿ ಅಂತಂದ್ರೆ ಕೆಪಾಸಿಟಿ ಟು ಡೂ ವರ್ಕ್. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಈಗ ಹೀಟ್ ಅನ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಮಾಡ್ಬೋದು. ಏನ್ ಮಾಡ್ಬೋದು? ನೀರ್ನ ಕಾಯಿಸ್ಬೋದು, ಅಡುಗೆ ಮಾಡ್ಬೋದು ಅಲ್ವಾ? ಏನೋ ಒಂದಷ್ಟು ಸಮ್ ಹೀಟ್ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ವರ್ಕ್ಗಳನ್ನ ಮಾಡ್ಬೋದು. ನೋಡಿ ಹೀಟ್ ಆಯ್ತು. ಹೀಟ್ ಆದ್ಮೇಲೆ ಈಗ ನಿಮ್ಗೆ ವಾಟ್ ಈಸ್ ಟೆಂಪರೇಚರ್. ಆಮೇಲೆ ಹೀಟ್ ಅಂತಂದ್ರೆ ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಆಸ್ ಸಮ್ ಆಫ್ ಟೋಟಲ್ ಕೈನೆಟಿಕ್ ಎನರ್ಜಿ. ನೋಡಿ ಪ್ರಶ್ನೆ ಲಾಸ್ಟ್ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸಮ್ ಆಫ್ ಟೋಟಲ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್. ಸಮ್ ಆಫ್ ಟೋಟಲ್ ಕೈನೆಟಿಕ್ ಎನರ್ಜಿ, ಅದನ್ನ ಹೀಟ್ ಅಂತ ಕರೀತಾರೆ. ನೆಕ್ಸ್ಟ್ ಟೆಂಪರೇಚರ್ ಅಂತಂದ್ರೆ ಇಟ್ ಈಸ್ ಎ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ coldness of a body. It is a measure of degree of hotness or coldness of a body, or it is average kinetic energy of molecules. ನೋಡಿ ಟೋಟಲ್ ಕೈನೆಟಿಕ್ ಎನರ್ಜಿ, ಸಮ್ ಆಫ್ ಟೋಟಲ್ ಕೈನೆಟಿಕ್ ಎನರ್ಜಿ ಅಂತಂದ್ರೆ ಹೀಟ್, ಆವರೇಜ್ ಅಂತಂದ್ರೆ ಟೆಂಪರೇಚರ್. ನೋಡಿ ಇದೇ ಎರಡಕ್ಕೂ ಡಿಫ್ರೆನ್ಸ್. ಈಗ ಟೆಂಪರೇಚರ್ ಅಂದ್ರೆ ಇಟ್ ಈಸ್ ಎ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಬಾಡಿ. ಈಗ ಯಾವುದೋ ಒಂದು ಬಿಸಿಗಿರೋದು ಮುಟ್ಟಾಗ ನಮಗೆ ಬಿಸಿ ಅನಿಸ್ತದೆ. ಅದೇ ತಣ್ಣಗಿರೋದು ಯಾವ್ದಾರ ಕೋಲ್ಡ್ ವಾಟರ್ ಯೂಸ್ ಮಾಡಿದಾಗ ಕೋಲ್ಡ್ ಅನಿಸ್ತದೆ. ನೋಡಿ ಅದನ್ನ ಅಳತೆ ಮಾಡ್ತೀವಲ್ಲ, ಎಷ್ಟಿದೆ, ಎಷ್ಟು ಕೋಲ್ಡು, ಎಷ್ಟು ಹೀಟ್ ಅಂತ, ಅದಕ್ಕೆ ಟೆಂಪರೇಚರ್ ಅಂತ ಕರೀತಾರೆ. ಹೀಟ್ ಅಂದ್ರೆ ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಟೆಂಪರೇಚರ್ ಅಂತಂದ್ರೆ ಇಟ್ ಈಸ್ ಎ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಬಾಡಿ. ಅಥವಾ ಇದು ಪ್ರಶ್ನೆ ಕೇಳಿದ್ದಾರೆ ಲಾಸ್ಟ್ ಎಕ್ಸಾಮ್ ಅಲ್ಲಿ 19 ಅಲ್ಲಿ. ಆವರೇಜ್ ಕೈನೆಟಿಕ್ ಎನರ್ಜಿ ಅಂದ್ರೆ ಟೆಂಪರೇಚರ್, ಟೋಟಲ್ ಅಥವಾ ಸಮ್ ಅಂತ ಕೇಳಿದ್ರೆ ಇಟ್ ಈಸ್ ಹೀಟ್. ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಹೀಟ್ ಇಸ್ ಎ ಕಾಸ್, ಟೆಂಪರೇಚರ್ ಇಸ್ ಎನ್ ಎಫೆಕ್ಟ್ ಅಂತ ಹೇಳ್ತಾರೆ. ಹೀಟ್ ಇಸ್ ಎ ಕಾಸ್, ಟೆಂಪರೇಚರ್ ಇಸ್ ಎನ್ ಎಫೆಕ್ಟ್ ಅಂತ ಕೇಳ್ತಾರೆ. ನೋಡಿ ಈಗ ಟೆಂಪರೇಚರ್ ಅಂತಂದ್ರೆ ಗೊತ್ತಾಯ್ತು, ಇಟ್ ಈಸ್ ಎ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಬಾಡಿ. ಈಗ ಟೆಂಪರೇಚರ್ ನ ಹೆಂಗ್ ಮೆಜರ್ ಮಾಡ್ತಾರೆ? ಹೌ ಟೆಂಪರೇಚರ್ ಈಸ್ ಮೆಜರ್ಡ್. ಯೂಶಲಿ ಟೆಂಪರೇಚರ್ ಮೆಜರ್ ಮಾಡಬೇಕಂದ್ರೆ 3 ಸ್ಕೇಲ್ ಇದಾವೆ. ದೇರ್ ಆರ್ 3 ಸ್ಕೇಲ್ಸ್. ಒನ್ ಈಸ್ ಸೆಲ್ಸಿಯಸ್ ಸ್ಕೇಲ್. ಸೆಕೆಂಡ್ ಒನ್ ಕೆಲ್ವಿನ್ ಸ್ಕೇಲ್. ಥರ್ಡ್ ಒನ್ ಫ್ಯಾರನ್ಹೀಟ್. ಸೆಲ್ಸಿಯಸ್ ಸ್ಕೇಲ್, ಕೆಲ್ವಿನ್ ಸ್ಕೇಲ್, ಫ್ಯಾರನ್ಹೀಟ್ ಸ್ಕೇಲ್ ಅಂತ. ಈ ಸ್ಕೇಲ್ ಯೂಸ್ ಮಾಡೋದು ಡಾಕ್ಟರ್ ಕ್ಲಿನಿಕ್ಗಳಲ್ಲಿ ನಮ್ದು ಬಾಡಿ ಟೆಂಪರೇಚರ್ ಕಂಡುಹಿಡಿಯೋಕೆ ಯೂಸ್ ಮಾಡುವಂಥ ಸ್ಕೇಲು ಫ್ಯಾರನ್ಹೀಟ್ ಸ್ಕೇಲು. ಅದೆಲ್ಲ ಬೇರೆ ಬೇರೆ ಜಾಸ್ತಿ ಇದ್ದಾಗ ಅದನ್ನ ಯೂಸ್ ಮಾಡ್ಕೋತಾರೆ. ಈಗ ನೋಡಿ ನಿಮಗೆ
ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸೆಲ್ಸಿಯಸ್ ಸ್ಕೇಲ್ನ ಡಿಗ್ರಿ ಸೆಂಟಿಗ್ರೇಡ್, ಕೆಲ್ವಿನ್ನ ಡಿಗ್ರಿ ಕೆಲ್ವಿನ್, ಫ್ಯಾರನ್ಹೀಟ್ನ ಡಿಗ್ರಿ ಎಫ್ ಅಂತ ಕರೀತಾರೆ. ನಿಮಗೆ ಎಕ್ಸಾಮಲ್ಲಿ ಒಂದು ಪ್ರಶ್ನೆ 100% ಬರುತ್ತೆ, ಡಿಗ್ರಿ ಸೆಂಟಿಗ್ರೇಡಿಂದ ಫ್ಯಾರನ್ಹೀಟಿಗೆ ಚೇಂಜ್ ಮಾಡಿ, ಫ್ಯಾರನ್ಹೀಟಿಂದ ಕೆಲ್ವಿನಿಗೆ ಚೇಂಜ್ ಮಾಡಿ, ಅಥವಾ ಕೆಲ್ವಿನಿಂದ ಸೆಲ್ಸಿಯಸ್ ಇಂದ ಕೆಲ್ವಿನ್ ಹೆಂಗ್ ಬೇಕಾದ್ರೆ ಕೇಳ್ಬೋದು. ಆಯ್ತಾ? ಆಮೇಲೆ ಇಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕು, ಸೆಲ್ಸಿಯಸ್ ಸ್ಕೇಲಲ್ಲಿ ಮೆಲ್ಟಿಂಗ್ ಪಾಯಿಂಟ್ 0 ಡಿಗ್ರಿ ಸೆಂಟಿಗ್ರೇಡ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ದಿಸ್ ಇಸ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ವಾಟರ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ಮೆಲ್ಟಿಂಗ್ ಪಾಯಿಂಟ್ ಆಫ್ ವಾಟರ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಸೆಲ್ಸಿಯಸ್ ಸ್ಕೇಲಲ್ಲಿ ಮೆಲ್ಟಿಂಗ್ ಪಾಯಿಂಟ್ is 0 ಡಿಗ್ರಿ ಸೆಂಟಿಗ್ರೇಡ್, ಬಾಯ್ಲಿಂಗ್ ಪಾಯಿಂಟ್ is 100 ಡಿಗ್ರಿ ಸೆಂಟಿಗ್ರೇಡ್. ಇನ್ ಕೆಲ್ವಿನ್ ಸ್ಕೇಲ್, melting point is 273 degree Kelvin, boiling point is 373 degree Kelvin. ಅದೇ ತರ ಫ್ಯಾರನ್ಹೀಟ್ ಅಲ್ಲಿ 32 ಡಿಗ್ರಿ ಫ್ಯಾರನ್ಹೀಟ್, 212 ಡಿಗ್ರಿ ಫ್ಯಾರನ್ಹೀಟ್. ನೋಡಿ, 3 ಸ್ಕೇಲಲ್ಲೂ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿದ್ದೀನಿ. ನೋಡಿ, ನಿಮಗೆ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಯಾವುದೋ ಒಂದು ಸೆಲ್ಸಿಯಸ್ ಸ್ಕೇಲಲ್ಲಿ ಕೊಟ್ಬಿಡ್ತಾರೆ, ಟೆಂಪರೇಚರ್ ಎಷ್ಟೋ ಕೊಟ್ಬಿಡ್ತಾರೆ, ಅದನ್ನ ಕನ್ವರ್ಟ್ ಮಾಡಿ ಫ್ಯಾರನ್ಹೀಟ್ಗೆ, ಕೆಲ್ವಿನಿಂದ ಫ್ಯಾರನ್ಹೀಟ್ಗೆ ಮಾಡಿ, ಕೆಲ್ವಿನಿಂದ ಸೆಲ್ಸಿಯಸ್ ಮಾಡಿ, ಆ ಥರ ಕೇಳ್ತಾರೆ. ನೋಡಿ, ಆ ಥರ ಕೇಳಿದಾಗ ನೀವು ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ಒಂದು ಫಾರ್ಮುಲಾ ಇದೆ, ಒಂದು ಸ್ಕೇಲ್ದು ಒಂದು 3 ಇಕ್ವೇಶನ್ ಇದೆ. ಆ ಇಕ್ವೇಶನ್ ನೆನ್ಪಿಟ್ಕೊಬಿಟ್ರೆ ಸಾಕು, ಆರಾಮಾಗಿ ಯಾವುದರಿಂದ ಯಾವ್ದು ಕೇಳಿದ್ರು ಆನ್ಸರ್ ಮಾಡ್ಬೋದು. ನೋಡಿ, ಸ್ಕೇಲ್ ಏನಪ್ಪಾ ಅಂತಂದ್ರೆ ಎಫ್ ಮೈನಸ್ 32 ಡಿವೈಡೆಡ್ ಬೈ 180 ಇಸ್ ಈಕ್ವಲ್ ಟು ಸಿ ಬೈ 100 ಇಸ್ ಈಕ್ವಲ್ ಟು ಕೆ ಮೈನಸ್ 273 ಡಿವೈಡೆಡ್ ಬೈ 100. ನೋಡಿ, ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಯಾವ್ದ್ರಿಂದ ಯಾವ್ದ್ರ ಕೇಳಲಿ, ಯಾವ್ದ್ರಿಂದ ಯಾವ ಕನ್ವರ್ಷನ್ ಕೇಳಲಿ, ಅಥವಾ ಒಂದೊಂದ್ಸಲಿ ಈಕ್ವೇಶನ್ ಕೇಳ್ತಾರೆ, ಕರೆಕ್ಟ್ ಈಕ್ವೇಶನ್ ಕಂಡುಹಿಡ್ಕೋಬಹುದು, ಕನ್ವರ್ಟು ಮಾಡ್ಬೋದು. ಈಗ ನಾನು ಕನ್ವರ್ಟ್ ಮಾಡ್ತೀನಿ, ಒಂದೆರಡು ಎಕ್ಸಾಂಪಲ್ ತಗೊಂಡು ಕನ್ವರ್ಟ್ ಮಾಡ್ತೀನಿ. ಇಂಪಾರ್ಟೆಂಟ್ ಕ್ವಶನ್ನೇ. ಕನ್ವರ್ಟ್, ನೋಡಿ, ಕನ್ವರ್ಟ್ 104 ಡಿಗ್ರಿ ಫ್ಯಾರನ್ಹೀಟ್ ಇಂಟು ಕೆಲ್ವಿನ್ ಇಂಟು ಡಿಗ್ರಿ ಕೆಲ್ವಿನ್ ಅಂತ ಕೇಳಿದ್ರು ಅನ್ಕೊಳ್ಳಿ. ನೋಡಿ, ನಾನು ಏನು ಮಾಡ್ತಾ ಇರೋದು ಇವಾಗ, ಡಿಗ್ರಿ ಫ್ಯಾರನ್ಹೀಟ್ ಇಂದ ಡಿಗ್ರಿ ಕೆಲ್ವಿನ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಡಿಗ್ರಿ ಫ್ಯಾರನ್ಹೀಟ್ ಇಂದ ಡಿಗ್ರಿ ಕೆಲ್ವಿನ್ಗೆ ಚೇಂಜ್ ಮಾಡುವಾಗ ನಾವು ಈ 3 ಈಕ್ವೇಶನ್ ಅಲ್ಲಿ ಯಾವುದನ್ನ ಬರ್ಕೋಬೇಕು ಅಂತಂದ್ರೆ, ನೋಡಿ, ಎಫ್ ಎಲ್ಲಿದೆ ನೋಡಿ, ಇದನ್ನ ಬರ್ಕೋಬೇಕು, ಮತ್ತೆ ಕೆ, ಇವೆರಡು ಈಕ್ವೇಶನ್ ಬರ್ಕೋಬೇಕು, ಸಿ ಬರ್ಕೋಬಾರ್ದು. ಯಾವ್ದ್ರಿಂದ ಯಾವ ಕನ್ವರ್ಷನ್ ಕೇಳಿದ್ರೆ ಅವೆರಡು ಸ್ಕೇಲ್ ಈಕ್ವೇಶನ್ ಏನಿದೆ ಅವೆರಡು ಬರ್ಕೋಬೇಕು. ನೋಡಿ, ಈ ತರ ಬರ್ಕೋಬೇಕು, ಎಫ್ ಮೈನಸ್ 32 ಡಿವೈಡೆಡ್ ಬೈ 180 ಇಸ್ ಈಕ್ವಲ್ ಟು ಕೆ ಮೈನಸ್ 273 ಬೈ 100. ಸರಿನಾ? ಈಗ ಎಫ್ ಕೊಟ್ಬಿಟ್ಟವ್ರೆ 104, ಕೆ ಕಂಡುಹಿಡಿಬೇಕು ನಾವು. ಇಲ್ಲಿ 104 ಹಾಕೊಳ್ಳಿ, ಇಲ್ಲಿ 104 ಮೈನಸ್ 32 ಡಿವೈಡೆಡ್ ಬೈ 180 ಇಸ್ ಈಕ್ವಲ್ ಟು ಕೆ ಮೈನಸ್ 273 ಡಿವೈಡ್ ಬೈ 100. 104 ಮೈನಸ್ 32 ಅಂದರೆ 72 ಬರುತ್ತೆ. 72 ಬೈ 180 ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಂಟು 100 ಇಸ್ ಈಕ್ವಲ್ ಟು ಕೆ ಮೈನಸ್ 273 ಬರುತ್ತೆ. ಈಗ 0 ಕ್ಯಾನ್ಸಲ್ ಅಲ್ವಾ, 0 ಕ್ಯಾನ್ಸಲ್ ಆದ್ಮೇಲೆ ಇದೇನಾರು ಹೋಗುತ್ತೆ ನೋಡಿ, ಹೋಗುತ್ತೆ. 18 4s 72, 4 ಇಂಟು 10 ಅಂದರೆ 40 ಇಸ್ ಈಕ್ವಲ್ ಟು ಕೆ ಮೈನಸ್ 273. ಆರ್ ಕೆ ಇಸ್ ಈಕ್ವಲ್ ಟು ಈ ಕಡೆ ಬಂದರೆ 40 ಪ್ಲಸ್ 273 ಇಸ್ ಈಕ್ವಲ್ ಟು ಎಷ್ಟು, 313 ಡಿಗ್ರಿ ಕೆಲ್ವಿನ್. ನೋಡಿ, ಡಿಗ್ರಿ ಫ್ಯಾರನ್ಹೀಟ್ ಇಂದ ಡಿಗ್ರಿ ಕೆಲ್ವಿನ್ಗೆ ಚೇಂಜ್ ಮಾಡಬೇಕು ಅಂದರೆ ಫ್ಯಾರನ್ಹೀಟ್ ಕೆಲ್ವಿನ್ ಇವೆರಡು ಸ್ಕೇಲ್ದು ಬರ್ಕೊಂಡು ಡಿಗ್ರಿ ಫ್ಯಾರನ್ಹೀಟ್ ಎಫ್ ಜಾಗಕ್ಕೆ ಇದಾಕಿ ಕೆ ಕಂಡುಹಿಡ್ಕೋಬೇಕು. ಇದನ್ನ ಆ ಕಡೆ ಈ ಕಡೆ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕನ್ವರ್ಟ್ ಮಾಡ್ಬೋದು. ಯಾವುದರಿಂದ ಯಾವುದಕ್ಕೆ, ಡಿಗ್ರಿ ಫ್ಯಾರನ್ಹೀಟ್ ಇಂದ ಡಿಗ್ರಿ ಕೆಲ್ವಿನ್ಗೆ ಈ ಥರ ಚೇಂಜ್ ಮಾಡಬೇಕು. ಸರಿನಾ? ಇನ್ನೊಂದು ಡಿಗ್ರಿ ಸೆಂಟಿಗ್ರೇಡ್ ಇಂದ ಫ್ಯಾರನ್ಹೀಟ್ಗೆ ಒಂದು ಮಾಡೋಣ. ಡಿಗ್ರಿ ಸೆಂಟಿಗ್ರೇಡ್ ಇಂದ ಫ್ಯಾರನ್ಹೀಟ್ ನೋಡಿ, ಏನಿಲ್ಲ, ಈಸಿ ಇದು. ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ ಇದ್ರ ಮೇಲೆ.
ಇದೊಂದು ನೆನ್ಪಿಟ್ಕೊಬಿಟ್ರೆ ಸಾಕು. ನೀವು ಯಾವ ಫಾರ್ಮುಲಾ ನೆನ್ಪಿಟ್ಕೊಳ್ಳಂಗಿಲ್ಲ, ಏನೂ ಇಲ್ಲ. ಬರೀ ಮೂರು ಈಕ್ವೇಶನ್ ನೆನ್ಪಿಟ್ಕೊಂಡ್ರೆ ಯಾವ್ದ್ರಿಂದ ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಈಗ ಇನ್ನೊಂದು ನೋಡಿ, ಯಾವ್ದಾವ್ದೋ ನಂಬರ್ ತಗೊಬಿಟ್ರೆ ಅದು ಬರಲ್ಲ ನಿಮಗೆ. ಕರೆಕ್ಟಾಗಿ ಸಿಂಪ್ಲಿಫೈ ಆಗಾಗೆ ಕೊಟ್ಟಿರ್ತಾರೆ, ಅದಕ್ಕೆ ಆ ನಂಬರೇ ತಗೋತಾ ಇರೋದು. ಬೇರೆ ತಗೊಬಿಟ್ರೆ ಪಾಯಿಂಟ್ ಎಲ್ಲ ಬಂದ್ಬಿಡ್ತವೆ, ಪಾಯಿಂಟ್ ಬರೋದೆಲ್ಲ ಕೊಡಲ್ಲ. ನೋಡಿ, ಇನ್ನೊಂದು ಪ್ರಶ್ನೆ ಈ ಥರ ಇದೆ. The temperature of patient is 35 degrees centigrade. ಆಯ್ತಾ? The temperature of patient is 35 degrees centigrade. His temperature, ನೋಡಿ ಈ ತರ ಕೊಟ್ಬಿಡ್ತಾರೆ. His temperature on Fahrenheit scale is ಅಂದ್ಬಿಟ್ಟು ನೋಡಿ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಬರೀತೀನಿ, ಆಯ್ತಾ? ಆಮೇಲೆ ಕನ್ವರ್ಟ್ ಮಾಡೋಣ. ಮೊದಲನೇದು ಏನಪ್ಪ ಅಂತಂದ್ರೆ 135 ಡಿಗ್ರಿ ಫ್ಯಾರನ್ಹೈಟ್. ನಂಬರ್ 2 85 ಡಿಗ್ರಿ ಫ್ಯಾರನ್ಹೈಟ್. ನಂಬರ್ 3 95 ಡಿಗ್ರಿ ಫ್ಯಾರನ್ಹೈಟ್. ನಂಬರ್ 4 90 ಡಿಗ್ರಿ ಫ್ಯಾರನ್ಹೈಟ್. The temperature of patient is 35 ಡಿಗ್ರಿ ಸೆಂಟಿಗ್ರೇಡ್. His temperature ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ನ ಸೆಂಟಿಗ್ರೇಡ್ ನ ಏನಕ್ಕೆ ಚೇಂಜ್ ಮಾಡಬೇಕು? ಫ್ಯಾರನ್ಹೈಟ್ ಗೆ ಚೇಂಜ್ ಮಾಡಬೇಕು. ಏನ್ ಮಾಡ್ಬೇಕು ಅವಾಗ? ಯಾವ್ದಾವ್ದು ಬರ್ಕೋಬೇಕು? ನೋಡಿ, ಇವೆರಡು ಬರ್ಕೋಬೇಕು. ಫ್ಯಾರನ್ಹೈಟ್ ಸೆಂಟಿಗ್ರೇಡ್ ಅಲ್ವಾ, ಯಾಕಂದ್ರೆ ನೋಡಿ ಡಿಗ್ರಿ ಸೆಂಟಿಗ್ರೇಡ್ ಕೊಟ್ಟಿದ್ದಾರೆ. ಈಗ F-32 ಡಿವೈಡೆಡ್ ಬೈ 180 ಇಸ್ ಈಕ್ವಲ್ ಟು C/100. ಸಿ ಕೊಟ್ಟವ್ರು ಎಷ್ಟು? 35. F ಕಂಡುಹಿಡಿಬೇಕು. 35 ಡಿವೈಡೆಡ್ ಬೈ 100. 180 ಆ ಕಡೆ ಕಳಿಸ್ಬಿಡೋಣ. F-32 ಇಸ್ ಈಕ್ವಲ್ ಟು 35/100 ಇಂಟು 180. 0 ಕ್ಯಾನ್ಸಲ್. 2 5s 2 9s 5 7s ಅಲ್ವಾ? ನೋಡಿ, ಸಿಂಪ್ಲಿಫೈ ಮಾಡ್ಕೋಬೇಕು. 7 9s 63 ಬರುತ್ತೆ. F-32 ಇಸ್ ಈಕ್ವಲ್ ಟು 63. 32 ಈ ಕಡೆ ತಗೊಂಡೋದ್ರೆ 63 ಪ್ಲಸ್ 32 95 ಡಿಗ್ರಿ ಫ್ಯಾರನ್ಹೈಟ್. ನೋಡಿ, ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ಕೊಟ್ಟಿದ್ದಾಗ ಅದನ್ನ ಫ್ಯಾರನ್ಹೈಟ್ ಸ್ಕೇಲ್ಗೆ ಚೇಂಜ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ನೋಡಿ, ಫ್ಯಾರನ್ಹೈಟ್ ಸೆಲ್ಸಿಯಸ್ ಇರೋ ತಗೋಬೇಕು. ಇವೆರಡು ತಗೊಂಡು ಸಿ ಜಾಗಕ್ಕೆ ಅದು ಕೊಟ್ಟಿರೋದು ಹಾಕ್ಬಿಟ್ಟು ಎಫ್ ಕಂಡುಹಿಡಿಬೇಕು. 95 ಅಂತಂದ್ರೆ ಯಾವ್ದು ಆನ್ಸರ್? ಆಪ್ಷನ್ 3. ನೋಡಿ, ಈ ತರ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಕೇಳಿದ್ರೆ ಈ ತರ ಕೇಳ್ತಾರೆ, ಸರಿನಾ? ಈಗ ಇನ್ನೊಂದು ತಗೋತೀನಿ ನೋಡಿ, ಇನ್ನೊಂದು ಪ್ರಶ್ನೆ. Convert -40 ಡಿಗ್ರಿ ಸೆಂಟಿಗ್ರೇಡ್ ಇಂಟು ಡಿಗ್ರಿ ಫ್ಯಾರನ್ಹೈಟ್. ಸೆಂಟಿಗ್ರೇಡ್ ನ ಫ್ಯಾರನ್ಹೈಟ್ ಇಲ್ಲ ಅಂತಂದ್ರೆ ಇಲ್ಲಿ ಬಿಡಿ. -40 ಡಿಗ್ರಿ ಸೆಂಟಿಗ್ರೇಡ್ ಇಂಟು ಫ್ಯಾರನ್ಹೈಟ್ ಯಾವ್ದಾದ್ರು ತಗೋಬೇಕು? ಇವೆರಡು ತಗೋಬೇಕಲ್ವಾ? ಡಿಗ್ರಿ ಸೆಂಟಿಗ್ರೇಡ್ ಕೊಟ್ಟಿದ್ದಾರೆ, ಫ್ಯಾರನ್ಹೈಟ್ ಚೇಂಜ್ ಮಾಡಬೇಕು. F-32 ಡಿವೈಡೆಡ್ ಬೈ 180 ಇಸ್ ಈಕ್ವಲ್ ಟು C/100. F ಅಂದ್ರೆ ಕಂಡುಹಿಡಿಬೇಕು. -32 ಬೈ 180 ಇಸ್ ಈಕ್ವಲ್ ಟು -40/100. ಕರೆಕ್ಟಾ? 0 ಕ್ಯಾನ್ಸಲ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ F-32 ಇಸ್ ಈಕ್ವಲ್ ಟು -4/10 ಇಂಟು 180 ಆಗುತ್ತೆ. ಪುನಃ ಇನ್ನೊಂದು 0 ಕ್ಯಾನ್ಸಲ್. F-32 ಇಸ್ ಈಕ್ವಲ್ ಟು 418 ಇಂಟು 4 ಅಂತಂದ್ರೆ -72 ಬರುತ್ತೆ. -72 ಇದನ್ನ ಈ ಕಡೆ ತಗೊಂಡ್ರೆ F ಇಸ್ ಈಕ್ವಲ್ ಟು -72 ಪ್ಲಸ್ 32 -40 ಡಿಗ್ರಿ ಫ್ಯಾರನ್ಹೈಟ್ ಬರುತ್ತೆ. ಅಂದ್ರೆ -40 ಡಿಗ್ರಿ ಬಂದಾಗ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಏನಕ್ಕೆ ಈ ಲೆಕ್ಕನೇ ತಗೊಂಡೆ ಅಂತಂದ್ರೆ -40 ನಲ್ಲಿ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅಟ್ -40 ಡಿಗ್ರಿ ಬೋತ್ Celsius scale and Fahrenheit scale shows same reading. Both Celsius and Fahrenheit scales shows same reading at what temperature ಅಂತ ಕೇಳಿದ್ರೆ -40 ಡಿಗ್ರಿ ಅಂತ ಬರೀಬೇಕು. -40 ನಲ್ಲಿ ನೋಡಿ, ಯಾಕಂದ್ರೆ -40 ನ ಕನ್ವರ್ಟ್ ಮಾಡಿದ್ರೆ ಸೆಂಟಿಗ್ರೇಡ್ ನ ಫ್ಯಾರನ್ಹೈಟ್ ಗೆ -40 ನೇ ಗೊತ್ತೈತೆ.
ಅದಕ್ಕೆ -40 ಫ್ಯಾರನೈಟ್ನ ನೀವು ಸೆಂಟಿಗ್ರೇಡ್ ಕನ್ವರ್ಟ್ ಮಾಡಿದ್ರು ಅಷ್ಟೇ ಬರ್ತದೆ, -40 ಬರುತ್ತೆ. ಅದಕ್ಕೆ -40ನಲ್ಲಿ ಬೋತ್ ಯಾವುದೋ ಡಿಗ್ರಿ ಸೆಂಟಿಗ್ರೇಡ್ ಅಂಡ್ ಡಿಗ್ರಿ ಫ್ಯಾರನೈಟ್ ಸ್ಕೇಲ್ ಶೋಸ್ ಸೇಮ್ ರೀಡಿಂಗ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ, ಸರಿನಾ? ನೋಡಿ, ಈಗ ನಿಮಗೆ ಡಿಗ್ರಿ ಫ್ಯಾರನೈಟ್ ಇಂದ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನೈಟ್ ಕೊಟ್ಟರೆ ಸೆಲ್ಸಿಯಸ್ಗೂ ಹಿಂಗೆ ಮಾಡೋದು, ಫ್ಯಾರನೈಟ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಸೆಲ್ಸಿಯಸ್ ಕಂಡುಹಿಡಿಬೇಕು. ಕೆಲ್ವಿನ್ ಅಂತ ಮಾಡಿದಾಗ ಇವೆರಡು ಸ್ಕೇಲ್ ಯೂಸ್ ಮಾಡ್ಕೋಬೇಕು, ಆಯ್ತಾ? ಈಗ ಪ್ರಶ್ನೆ ಏನು ಮಾಡ್ತಾರೆ ಅಂದರೆ ನೋಡಿ, ಹಿಂಗೆ ಕೊಟ್ಬಿಡ್ತಾರೆ. ಇಲ್ಲಿದೆ ಒಂದೆರಡು ಪ್ರಶ್ನೆ ಇದೆ, ಆ ಪ್ರಶ್ನೆ ಹಾಕೋಬಿಡ್ತೀನಿ ನೋಡಿ. ಈ ಥರ ಕನ್ವರ್ಟ್ ಮಾಡಿ ಅಂತ ಕೊಡಲ್ಲ, ರಿಲೇಷನ್ ಹೆಂಗೆ ಏನು ಫಾರ್ಮುಲಾ ಬರುತ್ತೆ ಅಂದರೆ ಡಿಗ್ರಿ ಫ್ಯಾರನೈಟ್ಗೂ ಸೆಲ್ಸಿಯಸ್ಗೂ ಏನು ರಿಲೇಷನ್ ಬರುತ್ತೆ, ಡಿಗ್ರಿ ಸೆಂಟಿಗ್ರೇಡ್ಗೂ ಡಿಗ್ರಿ ಕೆಲ್ವಿನ್ಗೂ ಏನು ರಿಲೇಷನ್ ಬರುತ್ತೆ, ಆ ಥರ ಕೊಟ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಇದೊಂದು ಸೆಂಟಿಗ್ರೇಡ್ ಟು ಕೆಲ್ವಿನ್ ಮಾಡ್ಬಿಡ್ತೀನಿ. ಒಂದು ಕನ್ವರ್ಟ್ 25 ಡಿಗ್ರಿ ಸೆಂಟಿಗ್ರೇಡ್ ಇಂಟು ಡಿಗ್ರಿ ಕೆಲ್ವಿನ್ ಅಂತ ಕೊಟ್ಟರು ಅಂದ್ಕೊಳ್ಳಿ. ಕನ್ವರ್ಟ್ ಡಿಗ್ರಿ ಸೆಂಟಿಗ್ರೇಡ್ ಇಂಟು ಡಿಗ್ರಿ ಕೆಲ್ವಿನ್. ಡಿಗ್ರಿ ಸೆಂಟಿಗ್ರೇಡ್ ಇಂಟು ಡಿಗ್ರಿ ಕೆಲ್ವಿನ್ ಅಂದರೆ ಇವೆರಡು ಬರ್ಕೋಬೇಕು. ಏನು, C/100 ಈಸ್ ಈಕ್ವಲ್ ಟು K - 273 ಡಿವೈಡೆಡ್ ಬೈ 100. 100 ಕ್ಯಾನ್ಸಲ್. C ಈಸ್ ಈಕ್ವಲ್ ಟು K - 273 ಆರ್ K ಈಸ್ ಈಕ್ವಲ್ ಟು C + 273. ಇದು ನಿಮ್ಗೆ ಗೊತ್ತೇ ಇರ್ತದೆ. ಸೆಂಟಿಗ್ರೇಡ್ನ ಡಿಗ್ರಿ ಕೆಲ್ವಿನ್ಗೆ ಚೇಂಜ್ ಮಾಡ್ಬೇಕಂದ್ರೆ +273 ಆ್ಯಡ್ ಮಾಡಬೇಕು. ಡಿಗ್ರಿ ಸೆಂಟಿಗ್ರೇಡ್ನ ಡಿಗ್ರಿ ಕೆಲ್ವಿನ್ಗೆ ಚೇಂಜ್ ಮಾಡ್ಬೇಕಂದ್ರೆ, ಈಗ ಸೆಂಟಿಗ್ರೇಡ್ ಅಂದರೆ ಎಷ್ಟು, 25 + 273 ಅಂದರೆ 298 ಡಿಗ್ರಿ ಕೆಲ್ವಿನ್. ನೋಡಿ, ಸೆಂಟಿಗ್ರೇಡ್ನ ಡಿಗ್ರಿ ಕೆಲ್ವಿನ್ಗೆ ಚೇಂಜ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, +273 ಆ್ಯಡ್ ಮಾಡಬೇಕು. ಅದೇ ಡಿಗ್ರಿ ಕೆಲ್ವಿನ್ನ ಸೆಲ್ಸಿಯಸ್ ಮಾಡ್ಬೇಕಂದ್ರೆ 273 ಇಂದ ಮೈನಸ್ ಮಾಡಬೇಕು, ಆಯ್ತಾ? ಅದು ಒಂದು ಎಕ್ಸಾಂಪಲ್ ತಗೋಣ. 300 ಡಿಗ್ರಿ ಕೆಲ್ವಿನ್, ಕನ್ವರ್ಟ್ 300 ಡಿಗ್ರಿ ಕೆಲ್ವಿನ್ ಇಂಟು ಡಿಗ್ರಿ ಸೆಂಟಿಗ್ರೇಡ್. ಏನಾಯ್ತದೆ, ಡಿಗ್ರಿ ಸೆಂಟಿಗ್ರೇಡ್ ಈಸ್ ಈಕ್ವಲ್ ಟು K - 273. 300 - 273 27. ಕೆಲ್ವಿನ್ ಅನ್ನ ಸೆಂಟಿಗ್ರೇಡ್ ಚೇಂಜ್ ಮಾಡ್ಬೇಕಂದ್ರೆ ಈ ತರ. ನೋಡಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಫಾರ್ಮುಲಾಗಳು ಬರ್ತವೆ, ಫಾರ್ಮುಲಾನ ಕೇಳ್ಬಿಡ್ತಾರೆ, ಆಯ್ತಾ? ಫಾರ್ಮುಲಾ ಏನಪ್ಪಾ ಅಂತಂದ್ರೆ ನೋಡಿ, ಈಗ ಇವೆರಡು ತಗೊಳ್ಳೋಣ. ಇವೆರಡು ತಗೊಂಡ್ರೆ F - 32 ಡಿವೈಡೆಡ್ ಬೈ 180 ಇಸ್ ಈಕ್ವಲ್ ಟು C/100. ಇವೆರಡು ತಗೊಂಡ್ರೆ 0 0 ಕ್ಯಾನ್ಸಲ್. F - 32 ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 18/10 C. 2 5s are 2 9s are. F - 32 is equal to 9/5 C, or F is equal to 9/5 C plus 32. ನೋಡಿ, this is one of the relation between F and C. ಈಗ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಡಿಗ್ರಿ ಫ್ಯಾರನೈಟ್ ಕೊಟ್ಟಿದ್ರೆ ಸೆಲ್ಸಿಯಸ್ ಚೇಂಜ್ ಮಾಡ್ಬೋದು, ಸೆಲ್ಸಿಯಸ್ ಕೊಟ್ಟಿದ್ರೆ ಡಿಗ್ರಿ ಫ್ಯಾರನೈಟ್ ಚೇಂಜ್ ಮಾಡ್ಕೋಬಹುದು, ಆಯ್ತಾ? ಅಂದ್ರೆ ಈಗ ಡಿಗ್ರಿ ಸೆಂಟಿಗ್ರೇಡ್ ಕೊಟ್ಟಿದ್ರು ಅಂದ್ಕೊಳ್ಳಿ, ವ್ಯಾಲ್ಯೂ ಇಲ್ಲಿ ಹಾಕ್ಬಿಟ್ರೆ F ಅಲ್ಲಿ ಬಂದ್ಬಿಡ್ತದೆ, ಅರ್ಥ ಆಯ್ತಾ? ಅಥವಾ ಇದನ್ನ ಇನ್ನೊಂದ್ ತರ ಬರೆದ್ರೆ C is equal to 5/9 into F - 32. ನೋಡಿ, ಇವೆರಡು ಈಕ್ವೇಶನ್, ಈ ಫಾರ್ಮುಲಾ ಯೂಸ್ ಮಾಡಿದಾಗ ಇವೆರಡು ಈಕ್ವೇಶನ್ ಬಂದಿದೆ. ಅದೇ ತರ ಇವೆರಡು ಯೂಸ್ ಮಾಡ್ತೀನಿ ನೋಡಿ, ಇವೆರಡು ಫಾರ್ಮುಲಾ, ಇದು ಮತ್ತೆ ಇದು ಏನಾಯ್ತದೆ, F - 32 ಡಿವೈಡೆಡ್ ಬೈ 180 is equal to K - 273 by 100. 0 0 ಕ್ಯಾನ್ಸಲ್. 18 ಆ ಕಡೆ ಹೋದ್ರೆ F - 32 is equal to 18/10 K - 273. ಇದು once again 5s are 9s are. F - 32 is equal to 9/5 K - 273, or F is equal to 9/5 K - 273 plus 32. This is another relation, F ಮತ್ತೆ K ಗೆ, ಆಯ್ತಾ? ಇನ್ನೊಂದು ಏನಪ್ಪಾ ಅಂತಂದ್ರೆ 5/9 F - 32 plus 273 is equal to K ಅಂತ ಬರೀಬಹುದು. ನೋಡಿ, ಇದು ನೋಡಿ ನಿಮ್ಗೆ ಇನ್ನು ಎರಡು ಇದಾವೆ ನೋಡಿ. K is equal to C plus 273 or C is equal to K minus. ಇದೇನು ಕೇಳಲ್ಲ ಇವು, ಈ ಈಕ್ವೇಶನ್ ಕೇಳೋರು ನಿಮಗೆ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ. ಈ ಈಕ್ವೇಶನ್ ಏನು ನೀವು ನೆನ್ಪಿಟ್ಕೋಬೇಕಾಗಿಲ್ಲ, ನೀವು ಈಗ ಈ ಈಕ್ವೇಶನ್ ಅನ್ನ ಇದನ್ನ ಯೂಸ್ ಮಾಡ್ಕೊಂಡು ಡಿರೈವ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೋಡಿ, ಇವೆಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ, ನೀವು ಇದನ್ನ ನೆನ್ಪಿಟ್ಕೋಬಹುದು. ಇದನ್ನ ನೆನ್ಪಿಟ್ಕೊಂಡ್ರೆ ನಿಮಗೆ 1 ಮಾರ್ಕ್ ಬಂದಂಗೆ ಅನ್ಕೊಳ್ಳಿ. ಗ್ಯಾರಂಟಿ ಒಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆ ಏನಂತಂದ್ರೆ ಕನ್ವರ್ಟ್ ಮಾಡಿ.
ಡಿಗ್ರಿ ಸೆಂಟಿಗ್ರೇಡ್ ಇಂದ ಫ್ಯಾರನೈಟ್, ಫ್ಯಾರನೈಟ್ ಇಂದ ಡಿಗ್ರಿ ಸೆಂಟಿಗ್ರೇಡ್, ಕೆಲ್ವಿನ್ ಇಂದ ಡಿಗ್ರಿ ಫ್ಯಾರನೈಟ್, ಡಿಗ್ರಿ ಫ್ಯಾರನೈಟ್ ಇಂದ ಕೆಲ್ವಿನ್, ಅದೇನು ಕೇಳಲ್ಲ. ಸೆಂಟಿಗ್ರೇಡ್ ಟು ಕೆಲ್ವಿನ್ ಕೇಳಲ್ಲ, ಈಸಿ. ಫ್ಯಾರನೈಟ್ ಟು ಕೆಲ್ವಿನ್ ಕೇಳ್ತಾರೆ, ಇಲ್ಲ ಕೆಲ್ವಿನ್ ಟು ಫ್ಯಾರನೈಟ್, ಫ್ಯಾರನೈಟ್ ಟು ಸೆಂಟಿಗ್ರೇಡ್, ಸೆಂಟಿಗ್ರೇಡ್ ಟು ಫ್ಯಾರನೈಟ್, ಅಥವಾ ಎಲ್ಲಿ ಫ್ಯಾರನೈಟ್ ಮತ್ತೆ ಸೆಲ್ಸಿಯಸ್ ಸ್ಕೇಲ್ ಈಕ್ವಲ್ ಇದೆ ಅಂತ ಕೇಳ್ಬಿಡ್ತಾರೆ. -40 ಡಿಗ್ರಿ ಸೆಂಟಿಗ್ರೇಡ್, -40 ನೆನ್ಪಿಟ್ಕೊಳ್ಳಿ. -40 ನಲ್ಲಿ ಎರಡು ಏನಾಗಿರ್ತವೆ, ಬೋತ್ ಸೆಲ್ಸಿಯಸ್ ಅಂಡ್ ಫ್ಯಾರನೈಟ್ ಸ್ಕೇಲ್ ಶೋಸ್ ಸೇಮ್ ರೀಡಿಂಗ್ ಅಂತ. ನೋಡಿ, ನಿಮಗೆ ಈಗ ಟೆಂಪರೇಚರ್, ಹೀಟ್ ಅಂದ್ರೆ ಗೊತ್ತಾಯ್ತು, ಟೆಂಪರೇಚರ್ ಅಂದ್ರೆ ಗೊತ್ತಾಯ್ತು, ಟೆಂಪರೇಚರ್ ಸ್ಕೇಲ್ ಎಲ್ಲ ಗೊತ್ತಾಗ್ಬಿಡ್ತು. ಟೆಂಪರೇಚರ್ ಸ್ಕೇಲ್ ಅಲ್ಲಿ ನೋಡಿ, ಟೆಂಪರೇಚರ್ ಸ್ಕೇಲ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಮಿನಿಮಮ್ದು ಕೇಳ್ಬಿಡ್ತಾರೆ ಒಂದೊಂದ್ಸಲಿ. ಫ್ಯಾರನೈಟ್ ಸ್ಕೇಲ್ ಅಲ್ಲಿ ಮಿನಿಮಮ್ ರೀಡಿಂಗ್ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು ಅಂತ. ಮಿನಿಮಮ್ 32, ಮ್ಯಾಕ್ಸಿಮಮ್ 212. ಅದೇ ಸೆಲ್ಸಿಯಸ್ ಅಲ್ಲಿ 0 to 100, ಕೆಲ್ವಿನ್ ಅಲ್ಲಿ 273 to 373 ನೆನ್ಪಿಟ್ಕೊಳ್ಳಿ, ಆಯ್ತಾ. ನೋಡಿ, ಈಗ ನಿಮಗೆ ಹೀಟ್ ಅಂದ್ರೆ ಗೊತ್ತಾಯ್ತು, ಯೂನಿಟ್ಗಳು ಗೊತ್ತಾಯ್ತು, ಟೆಂಪರೇಚರ್ ಅಂದ್ರೆ ಗೊತ್ತಾಯ್ತು, ಹೆಂಗ್ ಮೆಜರ್ ಮಾಡ್ತಾರೆ, ಕನ್ವರ್ಟ್ ಮಾಡೋದು ಹೆಂಗೆ, ಫಾರ್ಮುಲಾ ಹೆಂಗ್ ಕಂಡು ಹಿಡ್ಕೊಳ್ಳೋದು ಎಲ್ಲ ಗೊತ್ತಾಯ್ತು. ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ಸ್ಪೆಸಿಫಿಕ್ ಹೀಟ್ ಅಂತ. ಈಗ ಬರೀ ಹೀಟ್ ಅಂದ್ರೆ ಗೊತ್ತಾಯ್ತು, ಸ್ಪೆಸಿಫಿಕ್ ಹೀಟ್ ಅಂದ್ರೆ ಏನು ಅಂತ ಕೇಳ್ಕೊಳ್ತಾರೆ. ಸ್ಪೆಸಿಫಿಕ್ ಹೀಟ್, ಇದಕ್ಕೆ ಸಿಂಬಲ್ ಸಿ. ನೋಡಿ, ಅಮೌಂಟ್ ಆಫ್ ಹೀಟ್, ಸ್ಪೆಸಿಫಿಕ್ ಹೀಟ್ ಅಂದ್ರೆ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ the temperature of unit mass of a substance through 1 degree Kelvin ಅಥವಾ 1 degree centigrade. Amount of heat required to rise the temperature of unit mass of a substance through 1 degree Kelvin or 1 degree Celsius is called specific heat ಅಂತ. ಸ್ಪೆಸಿಫಿಕ್ ಹೀಟ್ಗೆ ಸಿಂಬಲ್ ಸಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಯಾವುದೋ ಒಂದು ಯೂನಿಟ್ ಮಾಸ್ 1 kg ಯಾವುದೋ ಒಂದು ಲಿಕ್ವಿಡ್ ಏನೋ ಒಂದು ತಗೊಂಡಿರ್ತೀವಿ ಒಂದ್ ಕಡೆ. 1 kg ಯೂನಿಟ್ ಮಾಸ್ ಅಂದ್ರೆ 1 kg ಅಥವಾ 1 ಗ್ರಾಮ್. ಈಗ ಇದ್ರದ್ದು ಟೆಂಪರೇಚರು 22 ಡಿಗ್ರಿ ಸೆಂಟಿಗ್ರೇಡ್ ಅಂತ ಅನ್ಕೊಳ್ಳಿ. ಯಾವುದೋ ಒಂದು ಯೂನಿಟ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ತಗೊಂಡಿದ್ವಿ, ದ ಟೆಂಪರೇಚರ್ ಆಫ್ ದಟ್ ಸಬ್ಸ್ಟೆನ್ಸ್ ಇಸ್ 22 ಡಿಗ್ರಿ ಸೆಂಟಿಗ್ರೇಡ್. ಈ ಸಬ್ಸ್ಟೆನ್ಸ್ ಟೆಂಪರೇಚರ್ 22 ಇದೆ, 23 ಮಾಡ್ಬೇಕಂದ್ರೆ ಸುಮ್ಮನೆ ಆಗುತ್ತಾ? ಆಗಲ್ಲ. ನಾವು ಏನ್ ಮಾಡಬೇಕು, ಹೀಟ್ ಮಾಡಬೇಕು. ಇದು 23 ಡಿಗ್ರಿ ಸೆಂಟಿಗ್ರೇಡ್ಗೆ ಚೇಂಜ್ ಆಗಬೇಕು ಅಂದ್ರೆ ಟೆಂಪರೇಚರ್ ಎಷ್ಟು ಹೀಟ್ ಕೊಡ್ತೀವೋ ಅದಕ್ಕೆ ಸ್ಪೆಸಿಫಿಕ್ ಹೀಟ್ ಅಂತ ಕರೀತಾರೆ. ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದಿ ಟೆಂಪರೇಚರ್ ಆಫ್ ಯೂನಿಟ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಥ್ರೂ 1 ಡಿಗ್ರಿ ಕೆಲ್ವಿನ್ ಅಥವಾ 1 ಡಿಗ್ರಿ ಸೆಲ್ಸಿಯಸ್ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಹೀಟ್ ಅಂತ, ಆಯ್ತಾ. ಸ್ಪೆಸಿಫಿಕ್ ಹೀಟ್ ಅಲ್ಲಿ ದೇರ್ ಆರ್ 2 ಸ್ಪೆಸಿಫಿಕ್ ಹೀಟ್ಸ್. ಒನ್ ಈಸ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, CP ಅಂತ ಕರೀತಾರೆ. ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಇದಕ್ಕೆ CP ಅಂತ ಕರೀತಾರೆ. ಇನ್ನೊಂದು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಇದಕ್ಕೆ CV ಅಂತ ಕರೀತಾರೆ. ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, CV. ನೋಡಿ, ಎರಡು ಒಂದೇ ಒಂದು ಡಿಫರೆನ್ಸ್ ಏನಪ್ಪ, ಎಲ್ಲ ಡೆಫಿನೇಷನ್ ಸೇಮ್ ಎರಡಕ್ಕೂ. ಒಂದೇ ಒಂದು ಡಿಫರೆನ್ಸ್ ಏನಂತಂದ್ರೆ, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂದ್ರೆ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದಿ ಟೆಂಪರೇಚರ್ ಆಫ್ ಯೂನಿಟ್ ಮಾಸ್ ಆಫ್ ಸಬ್ಸ್ಟೆನ್ಸ್ ಥ್ರೂ 1 ಡಿಗ್ರಿ ಕೆಲ್ವಿನ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಬರುತ್ತೆ. ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಕೊಂಡು ರೈಸ್ ಮಾಡಬೇಕು, ಅದಕ್ಕೆ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಅದೇ ನಾವೇನಾದ್ರು ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಕೊಂಡು ಟೆಂಪರೇಚರ್ ರೈಸ್ ಮಾಡಿದ್ರೆ 1 ಡಿಗ್ರಿ ಸೆಲ್ಸಿಯಸ್ನ, that is called specific heat at constant volume. It is the amount of heat required to rise the temperature of unit mass of a substance to 1 degree Kelvin at constant volume. ನೋಡಿ, CP ಇದು ಏರ್ಗೆ, ಫಾರ್ ಏರ್ ಇದು ಇಂಪಾರ್ಟೆಂಟ್ ವ್ಯಾಲ್ಯೂಸ್. CP ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ 1.005 ಕಿಲೋ ಜೌಲ್ ಪರ್ kg ಡಿಗ್ರಿ ಕೆಲ್ವಿನ್ ಅಂತ. ಕಿಲೋ ಜೌಲ್ ಪರ್ kg ಡಿಗ್ರಿ ಕೆಲ್ವಿನ್. ಆಮೇಲೆ ಇನ್ನೊಂದು C ಕಂಡುಹಿಡಿಬೇಕಂತಂದ್ರೆ ಒಂದು ಫಾರ್ಮುಲಾ ಇದೆ, C is equal to Q by m theta. ಇದೊಂದು ನೆನ್ಪಿಟ್ಕೋಬೇಕು. C ಅಂದ್ರೆ ಸ್ಪೆಸಿಫಿಕ್ ಹೀಟ್, Q ಅಂದ್ರೆ ಹೀಟ್, m ಅಂದ್ರೆ ಮಾಸ್, ಥೀಟಾ ಅಂದ್ರೆ ಟೆಂಪರೇಚರ್. Q ಅಂದ್ರೆ ಹೀಟ್, m is mass, this is temperature. C is equal to Q by m theta. For air, CP value ಬಂದು 1.005 ಕಿಲೋ ಜೌಲ್ ಪರ್ kg ಡಿಗ್ರಿ ಕೆಲ್ವಿನ್, CV ಬಂದು
0.716 ಕಿಲೋ ಜೌಲ್ ಪರ್ ಕೆ ಜಿ ಡಿಗ್ರಿ ಕೆಲ್ವಿನ್. ನೋಡಿ ಈ ವ್ಯಾಲ್ಯೂ ನೆನ್ಪಿಟ್ಕೋಬೇಕು, ಸಿ ಪಿ ಮತ್ತು ಸಿ ವಿ. ನೋಡಿ ಸಿ ಪಿ ಮತ್ತು ಸಿ ವಿಗೆ ಒಂದು ರಿಲೇಷನ್ ಇದೆ. ಏನಪ್ಪ ಅಂತಂದರೆ ಸಿ ಪಿ ಮೈನಸ್ ಸಿ ವಿ ಇಸ್ ಈಕ್ವಲ್ ಟು ಆರ್ ಅಂತ. ದ ರಿಲೇಷನ್ ಬಿಟ್ವೀನ್ ಸಿ ಪಿ ಆ್ಯಂಡ್ ಸಿ ವಿ ಇಸ್ ಸಿ ಪಿ ಮೈನಸ್ ಸಿ ವಿ ಇಸ್ ಈಕ್ವಲ್ ಟು ಆರ್. ದಿಸ್ ಈಸ್ ಕಾಲ್ಡ್ ಮೇಯರ್ಸ್ ರಿಲೇಷನ್. ದಿಸ್ ಈಸ್ ಕಾಲ್ಡ್ ಮೇಯರ್ಸ್ ರಿಲೇಷನ್. ಇಲ್ಲಿ ಆರ್ ಅಂತಂದರೆ ಗ್ಯಾಸ್ ಕಾನ್ಸ್ಟೆಂಟ್. ಆರ್ ಅಂದ್ರೆ ಏನು? ಗ್ಯಾಸ್ ಕಾನ್ಸ್ಟೆಂಟ್. ನೋಡಿ ಗ್ಯಾಸ್ ಕಾನ್ಸ್ಟೆಂಟ್ ಫಾರ್ ಏರ್ ಎಷ್ಟಪ್ಪ ಅಂತಂದರೆ ನಮಗೆ ಸಿ ಪಿ ಗೊತ್ತು, ಸಿ ವಿ ಗೊತ್ತವ, ಎರಡು ಮೈನಸ್ ಮಾಡಿದಾಗ ಏನು ಗೊತ್ತದೋ ಅದೇ. ಎರಡು ಮೈನಸ್ ಮಾಡ್ಕೊಳ್ಳಿ. ಒಂದೊಂದ್ಸರಿ 0.716 ಕೊಡ್ತಾರೆ, 715 ಕೊಡ್ತಾರೆ. ಇದು ಮೈನಸ್ ಮಾಡ್ಕೊಂಡ್ರೆ ಏನಾಯ್ತದೆ? 9, 8, 2.289 kilojoules per kg degree Kelvin. This is the value of R for air. 286, 287, 284 ಆ ಥರ, 287, 288, 289 ಆ ಥರನೇ ಹೇಳ್ತಾರೆ, 0.287 ಆ ಥರನೇ ಹೇಳ್ತಾರೆ. ನೋಡಿ ಇದಿಷ್ಟು ದಿಸ್ ರಿಗಾರ್ಡಿಂಗ್ ಸ್ಪೆಸಿಫಿಕ್ ಹೀಟ್. ಸ್ಪೆಸಿಫಿಕ್ ಹೀಟ್ ಬಗ್ಗೆ ನೋಡಿ ಇಷ್ಟು ಗೊತ್ತಿದ್ರೆ ಸಾಕು. ಏನು ಸ್ಪೆಸಿಫಿಕ್ ಹೀಟ್ ಅಂತಂದರೆ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದಿ ಟೆಂಪರೇಚರ್ ಆಫ್ ಯೂನಿಟ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಥ್ರೂ 1 ಡಿಗ್ರಿ ಕೆಲ್ವಿನ್ ಅಥವಾ 1 ಡಿಗ್ರಿ ಸೆಲ್ಸಿಯಸ್. ಫಾರ್ಮುಲಾ is C is equal to Q by m theta. There are two specific heats, specific heat at constant pressure and specific heat at constant volume. ಅವೆರಡಕ್ಕೂ ಒಂದು ರಿಲೇಷನ್ ಇದೆ. ಸಿ ಪಿ ಮೈನಸ್ ಸಿ ವಿ ಇಸ್ ಈಕ್ವಲ್ ಟು ಆರ್. ದಿಸ್ ಈಸ್ ಕಾಲ್ಡ್ ಮೇಯರ್ಸ್ ರಿಲೇಷನ್. ಆರ್ ಅಂದರೆ ಗ್ಯಾಸ್ ಕಾನ್ಸ್ಟೆಂಟ್. ಸಿ ಪಿ ಮತ್ತು ಸಿ ವಿ ವ್ಯಾಲ್ಯೂ ಫಾರ್ ಏರ್ ನೆನ್ಪಿಟ್ಕೊಳ್ಳಿ, ಬೇರೆ 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 ಇರ್ತದೆ. ಏರ್ಗೆ ಇದು ಸರಿನಾ? ನೋಡಿ ಇನ್ನೊಂದು ಥರ್ಮಲ್ ಕೆಪಾಸಿಟಿ ಅಂತ ಬರುತ್ತೆ. ಸ್ಪೆಸಿಫಿಕ್ ಹೀಟ್ ಆದಮೇಲೆ ಥರ್ಮಲ್ ಕೆಪಾಸಿಟಿ. ಥರ್ಮಲ್ ಕೆಪಾಸಿಟಿ ನೋಡಿ, ಥರ್ಮಲ್ ಕೆಪಾಸಿಟಿ ಅಂತಂದ್ರೆ ದಿಸ್ ಈಸ್ ದಿ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದಿ ಟೆಂಪರೇಚರ್ ಆಫ್ ಯೂನಿಟ್ ಮಾಸ್ ಅಂತ ಬರಲ್ಲ, ಹೋಲ್ ಬಾಡಿ ಟೆಂಪರೇಚರ್ ಆಫ್ ಬಾಡಿ ಅಂತ ತಗೋಬೇಕು. ನಾವೇನ್ ಮಾಡ್ತೀವಿ, ಯೂನಿಟ್ ಮಾಸ್ ಅಂತಂದ್ರೆ ಯಾವುದೋ ಒಂದು ಸಬ್ಸ್ಟೆನ್ಸ್ ಬರೀ 1 kg ಮಾಸ್ ತಗೊಂಡಿರ್ತೀವಿ. ಫುಲ್ ಆ ಸಬ್ಸ್ಟೆನ್ಸ್ ಫುಲ್ ತಗೋಬಿಟ್ರೆ ಆಯ್ತಾ, ಆಫ್ ಎ ಬಾಡಿ ರೈಸ್ ದಿ ಟೆಂಪರೇಚರ್ ಆಫ್ ಎ ಬಾಡಿ ಥ್ರೂ 1 ಡಿಗ್ರಿ ಕೆಲ್ವಿನ್ ಅಥವಾ 1 ಡಿಗ್ರಿ ಸೆಂಟಿಗ್ರೇಡ್. ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದಿ ಟೆಂಪರೇಚರ್ ಆಫ್ ಹೋಲ್ ಬಾಡಿ ತಗೋಬೇಕು. ಯೂನಿಟ್ ಮಾಸ್ ಅಂತ ಬರಲ್ಲ, ಹೋಲ್ ಬಾಡಿ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ ಥರ್ಮಲ್ ಕೆಪಾಸಿಟಿ. ಥರ್ಮಲ್ ಕೆಪಾಸಿಟಿಗೆ ಫಾರ್ಮುಲಾ ಇದೆ ಒಂದು, ಏನಪ್ಪ ಅಂತಂದ್ರೆ ಮಾಸ್ ಇಂಟು ಸ್ಪೆಸಿಫಿಕ್ ಹೀಟ್. ನೆನ್ಪಿಟ್ಕೊಳ್ಳಿ, ಮಾಸ್ ಇಂಟು ಸ್ಪೆಸಿಫಿಕ್ ಹೀಟ್. ಸ್ಪೆಸಿಫಿಕ್ ಹೀಟ್ ಅಂತಂದ್ರೆ ಯೂನಿಟ್ ಮಾಸ್, ಥರ್ಮಲ್ ಕೆಪಾಸಿಟಿ ಅಂತಂದ್ರೆ ಹೋಲ್ ಬಾಡಿ. ಸ್ಪೆಸಿಫಿಕ್ ಹೀಟ್ ಅಂತಂದ್ರೆ ಯೂನಿಟ್ ಮಾಸ್ ನೆನ್ಪಿಟ್ಕೋಬೇಕು, ಥರ್ಮಲ್ ಕೆಪಾಸಿಟಿ ಅಂದ್ರೆ ಹೋಲ್ ಬಾಡಿ. ಥರ್ಮಲ್ ಕೆಪಾಸಿಟಿ ಇಸ್ ಈಕ್ವಲ್ ಟು ಮಾಸ್ ಇಂಟು ಸ್ಪೆಸಿಫಿಕ್ ಹೀಟ್. ಮಾಸ್ ಇಂಟು ಸ್ಪೆಸಿಫಿಕ್ ಹೀಟ್, ಒಂದೊಂದ್ಸಲಿ ಎಮ್ ಇಂಟು ಸಿ ಅಂತಾನು ಕರೀತಾರೆ. ಥರ್ಮಲ್ ಕೆಪಾಸಿಟಿ ಇಸ್ ಈಕ್ವಲ್ ಟು ಎಮ್ ಇಂಟು ಸಿ. ಎಮ್ ಇಂಟು ಸಿ. ನೋಡಿ ಈಗ ನಿಮಗೆ ಹೀಟ್ ಅಂಡ್ ಪ್ರಾಪರ್ಟೀಸ್ ಆಫ್ ಗ್ಯಾಸಸ್ ಅಲ್ಲಿ ಹೀಟ್ ಅಂದ್ರೆ ಏನು, ಟೆಂಪರೇಚರ್ ಅಂದ್ರೆ ಏನು, ಟೆಂಪರೇಚರ್ ಸ್ಕೇಲ್ ಬಗ್ಗೆ ಹೇಳಿದೆ, ಆಮೇಲೆ ಸ್ಪೆಸಿಫಿಕ್ ಹೀಟ್ ಬಗ್ಗೆ ಹೇಳಿದೆ. ಸ್ಪೆಸಿಫಿಕ್ ಹೀಟಲ್ಲಿ 2 ಟೈಪ್ಸ್ ಆಫ್ ಸ್ಪೆಸಿಫಿಕ್ ಹೀಟು ಮತ್ತು ಥರ್ಮಲ್ ಕೆಪಾಸಿಟಿ. ನೋಡಿ ಇಷ್ಟು ಹೇಳಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ವಿಡಿಯೋನಲ್ಲಿ ಈ ಚಾಪ್ಟರ್ ಕವರ್ ಆಯ್ತದೆ. ಇಲ್ಲಿಗೆ ಇವತ್ತು ನಿಲ್ಲಿಸೋಣ. ಇನ್ನೊಂದು ವಿಡಿಯೋನಲ್ಲಿ ನೆಕ್ಸ್ಟ್ ಏನು ಉಳ್ಕೊಂಡಿದೆ ಟಾಪಿಕ್ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಯಾರ್ಯಾರು ವಿಡಿಯೋ ನೋಡ್ತಿದ್ರು ಅವ್ರಿಗೆಲ್ಲ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ತೊಗೊಳ್ಳಿ. ಒಳ್ಳೆ ರ್ಯಾಂಕ್ ತೊಗೊಳ್ಳೋದು ಹೆಂಗೆ, ಆನ್ಸರ್ ಮಾಡೋದು ಹೆಂಗೆ, ಅದು ವಿಡಿಯೋ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್.